ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಹೆಲ್ದಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಖಾನ ಚೂಡ ತೊಗೊಂಬಂದಿದ್ದೀನಿ. ತುಂಬ ಒಳ್ಳೆಯದು, ಮಕ್ಕಳಿಗಲ್ಲದೆ ಹಿರಿಯರಿಗೆ, ವಯಸ್ಸಾದವರಿಗೆ ಮತ್ತು ಯಾರಿಗೆ ಕ್ಯಾಲ್ಸಿಯಂ ಕಮ್ಮಿ ಇರುತ್ತೆ, ಪ್ರೋಟೀನ್ ಕಮ್ಮಿ ಇರುತ್ತೆ, ಅವರಿಗೆಲ್ಲ ತುಂಬ ಒಳ್ಳೆಯದು. ಬಿ ಪಿ ಶುಗರ್ ಇದ್ದವರಿಗೆ ಇದು ಈ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ತುಂಬ ಹೆಲ್ದಿ ಮತ್ತು ತುಂಬ ರುಚಿಯಾಗಿರುತ್ತೆ. ಕ್ರಿಸ್ಪಿಯಾದ ಮತ್ತು ಟಿಫಿನ್ ಬಾಕ್ಸ್ ರೆಸಿಪಿನೂ, ಸ್ನ್ಯಾಕ್ಸ್ಗೆಲ್ಲ ಟಿಫಿನ್ ಒಯ್ತಾರಲ್ಲ ಮಕ್ಕಳು, ಅವರಿಗೆಲ್ಲ ಕೊಡಿ. ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾಕಂದರೆ ಈ ಥರ ಹೊಸ ಹೊಸ ಟೇಸ್ಟಿಯಾದ ರೆಸಿಪಿಗಳು ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈಗ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಬೌಲ್ ಆಗೋಷ್ಟು ಅಂತ ಮಖಾನ ಚೂಡಕ್ಕೆ ನಾನು ಇದು ಪೇಪರ್ ಅವಲಕ್ಕಿ ಅಂತ ಬರುತ್ತೆ. ಇದನ್ನು ತುಂಬ ಒಳ್ಳೆಯದು ಮಕ್ಕಳಿಗೆ. ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತಲ್ಲ, ಮಕ್ಕಳಿಗೆ ಬೇಗ ಬೇಗ ಬಾತ್ರೂಮ್ಗೆ ಹೋಗಲ್ಲ, ಬೇಗ ಮೋಷನ್ ಕಷ್ಟ ಆಗುತ್ತಲ್ಲ ಮಾಡೋಕ್ಕೆ, ಅವ್ರಿಗೆ ತುಂಬ ಇದು ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು. ಇದನ್ನು ಆ್ಯಡ್ ಮಾಡಿ ನೀವು ಮಖಾನ ಚೂಡದಲ್ಲಿ. ಬರೀ ಮಖಾನ ಅಷ್ಟೇ ಅಲ್ಲದೆ ನಾನು ಪೇಪರ್ ಅವಲಕ್ಕಿನೂ ಹಾಕಿದ್ದೀನಿ. ಪೇಪರ್ ಅವಲಕ್ಕಿನೂ ಸ್ವಲ್ಪ ಕ್ರಿಸ್ಪಿಯಾಗಿ ಕುರುಮ್ ಅರೋವರೆಗೂ ಹುರ್ಕೋಬೇಕು. ಕೈಯಲ್ಲಿ ಮುಟ್ಟಿದ್ರೆ ಚೆನ್ನಾಗಿ ಚೂರಾಗಬೇಕು, ಅಷ್ಟು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಈಗ ಅದೇ ಒಂದು ಪ್ಯಾನಿಗೆ ನಾನು ಮಖಾನ 1 ಬೌಲ್ ಆಗುವಷ್ಟು ಮಖಾನ ತೊಗೊಂಡಿದ್ದೀನಿ. ಮಖಾನ ಇದು ಕಮಲದ ಬೀಜ ಅಂತಾರಲ್ಲ, ಅದು ತೊಗೊಂಡಿದ್ದೀನಿ. ಇದರಲ್ಲಂತೂ ಹೈ ಕ್ಯಾಲ್ಸಿಯಂ ಇರುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಬಿ ಪಿ ಶುಗರ್ ಇದ್ದವರಿಗೆ, ಬೆಳೆಯೋ ಮಕ್ಕಳಿಗೆ ಇದು ಒಳ್ಳೆ ಹೇಳಿ ಮಾಡಿಸಿರೋದು. ಇದು ಮರಿದೇನೆ ಹಾಕಿ ನೋಡಿ, ಅಲ್ಲಿ ಕ್ರಿಸ್ಪಿ ಆಗಿದ್ದಾವೆ ನೋಡಿ, ಅಲ್ಲಿ ಆರಿದೆ ಅದು ಹುರಿದಿರೋದೆಲ್ಲ ನೋಡಿ. ಈಗ ಮಖಾನನು ಚೆನ್ನಾಗಿ ಮುಟ್ಟಿದ್ರೆ, ಚೆಂದ ಒತ್ತಿಬಿಟ್ರೆ, ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು. ಆ ಥರ ಚೆನ್ನಾಗಿ ಕ್ರಂಚಿಯಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ತುಂಬ ಟೇಸ್ಟಿ ಇದು. ಮಕ್ಕಳಿಗೆ ಈವ್ನಿಂಗು ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಈ ಥರ ಬಿಸಿ ಬಿಸಿ ಕ್ರಂಚಿಯಾದ ಒಂದು ಮಖಾನ ಚೂಡ ಮಾಡಿಕೊಡಿ, ಖುಷಿಯಿಂದ ತಿಂತಾರೆ. ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಡೆ ಚಿಪ್ಸು ಅದು ಇದು ತಿನ್ನೋಕ್ಕಿಂತ ಇದು ಒಳ್ಳೆಯದಲ್ವ. ಉಳಿದಿರೋ ಮಖಾನನೂ ಹುರ್ಕೋತಾ ಇದ್ದೀನಿ ನೋಡಿ. ಹೊರಗಡೆದು ಅನ್ಹೆಲ್ದಿ ಫ್ರೂಟ್ ಬೇಡ ಕೊಡೋದಕ್ಕಿಂತ ಈ ಥರ ಸಂಜೆಗೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ, ಮೇಲೆ ಒಂದು ಗ್ಲಾಸ್ ಹಾಲು ಕೊಟ್ಟರೆ ಖುಷಿಯಾಗಿ ಕುಡಿದು ಆಟಾಡ್ತಾರೆ, ಬರೀತಾರೆ, ಓದ್ತಾರೆ. ಇಲ್ಲಿ ನೋಡಿ, ಒಂದು ಗ್ಯಾಸ್ ಮೇಲೆ ಒಗ್ಗರಣೆ ಹಾಕೋಕ್ಕೆ ಒಂದು ದಪ್ಪಾಗಿರೋ ಅಡಲಾಗಿರೋ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಜಾಸ್ತಿ ಎಣ್ಣೆನ ಹಾಕೋದು ಬೇಡ, ಇದು ಹೆಲ್ದಿಯಾಗಿ ಮಾಡೋಣ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಡಲೆ ಬೀಜ, ಒಂದು ಚಿಕ್ಕ ಒಂದು ಕಪ್ಪಷ್ಟು ಕಡಲೆ ಬೀಜ, ಒಂದು 2-3 ಸ್ಪೂನ್ ಅಷ್ಟಿದೆ ಅಷ್ಟು ಕಡಲೆ ಬೀಜ. ಇದು ಕಡಲೆ ಬೀಜ ಚೆನ್ನಾಗಿ ಕ್ರಂಚಿಯಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಶಿಸ್ತಾಗಿ ಹುರ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚೂಡ. ಭಾರಿ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಇಷ್ಟಪಡ್ತಾರೆ ನಿಮ್ಮ ಮನೆಗೆಲ್ಲ. ಮಕ್ಕಳು ಅಂತೂ ಖುಷಿಲೇ ತಿಂತಾರೆ. ಒಂದು ಸ್ಪೂನಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಡಿ, ತುಂಬ ಖುಷಿಯಾಗಿ ತಿಂತಾರೆ ನೋಡಿ. ಕೆಂಪು ಕಲರ್ ಬರೋವಾಗ ಚೆನ್ನಾಗಿ ಹುರ್ಕೊಂಡು, ಅವಾಗೆ ತಕ್ಷಣ ಲೋ ಫ್ಲೇಮಲ್ಲಿ ಇಡಿ, ಗ್ಯಾಸು ಜೋರಿಡಬೇಡಿ. ಕಾಜು ಮತ್ತು ಸ್ವಲ್ಪ ಒಂದು 4 ಬಾದಾಮನ್ನ ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಬೌಲಷ್ಟು ಕಾಜು ತೊಗೊಂಡಿದ್ದೀನಿ ನೋಡಿ. ಕ್ಯಾಶ್ಯೂ ನಟ್ಸ್ ಇರ್ತದಲ್ಲ, ಬಾದಾಮ್ ಸ್ವಲ್ಪ ತೊಗೊಂಡಿದ್ದೀನಿ, ಕಾಜು ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಇದೇ ಟೈಮಿಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಗೀಸು ಹಾಕಬೇಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈ ಕಾಜು, ಬಾದಾಮ್ ಮತ್ತು ಕಡಲೆ ಬೀಜ, ಜೀರಿಗೆ ಚೆನ್ನಾಗಿ ಹುರ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಫಸ್ಟಿಗೆ ಹಾಕಬೇಡಿ, ಈಗೆಲ್ಲ ಹಾಕಿದ್ಮೇಲೆ ಕರಿಬೇವು ಹಾಕಿ. ಯಾಕೆ ಹೇಳಿದ್ರೆ ಘಮವಂತೂ ಸಖತ್ತಾಗಿರುತ್ತೆ ಈ ಚೂಡಾಗೆ. ಹೇಳಿ ಮಾಡಿಸಿರೋದು ಕರಿಬೇವಂತೂ ಮರಿನೇ ಬೇಡಿ. ಇದ್ರ ಸ್ಮೆಲ್ಲಿನಿಂದೆ ಈ ಮಖಾನ ಚೂಡ ಘಮ ಘಮ ಅನ್ನುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿ ಮತ್ತು ನೋಡೋಕ್ಕೂ ಅಷ್ಟೇ ಚೆಂದ ಮತ್ತು ತಿನ್ನೋಕ್ಕೂ ಅಷ್ಟೇ ಕ್ರಂಚಿಯಾಗಿರುತ್ತೆ. ಮರಿದೇನೆ ಮಾಡಿ ಫ್ರೆಂಡ್ಸ್. ಇದು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಒಳ್ಳೆಯದು ಹೆಲ್ತಿಗೆ. ದೊಡ್ಡವರಿಂದ ಚಿಕ್ಕವರವರೆಗೂ ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತಿಗೂ ಒಳ್ಳೆಯದು, ಬಾಯಿ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿ. ಯಾವ ಟ್ರಾವೆಲ್ ಮಾಡುವಾಗ ಕಟ್ಬೋದು ಇದು ಮಾಡಿಬಿಟ್ಟು. ಈಗ ನೋಡಿ, ಹಿಂಗೆ ಹಾಕೋತಾ ಇದ್ದೀನಿ. ಈ ಕರಿಬೇವು ಹಾಕಿದ ತಕ್ಷಣ ಹಿಂಗೆ ಹಾಕೋತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕಿ. ಹಿಂಗು ತುಂಬ ಘಮ ಕೊಡುತ್ತೆ ಫ್ರೆಂಡ್ಸ್ ಈ ಚೂಡಾಗೆ. ಹಿಂಗೆ ಹಾಕಿ ಅದಾದಮೇಲೆ ಎಷ್ಟು ಬೇಕು ನಿಮ್ಮ ಮಕ್ಕಳಿಗೆ, ಯಾವ ಮಕ್ಕಳು ಖಾರ ತಿಂತಾರೆ ನೋಡಿ, ಖಾರ ಜಾಸ್ತಿ ಹಾಕ್ಕೊಳ್ಳಿ. ಕಮ್ಮಿ ತಿಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ನಾನಿಲ್ಲಿ ಖಾರ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಬೇಕು ಅಷ್ಟೇ, ಜಾಸ್ತಿ ಖಾರ ಆದ ಬೇಡ ಇದಕ್ಕೆ. ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಹಿಂಗೆ ಹಾಕಿ ಇದ್ಮೇಲೆ ಹಿಂಗೆ ಹಾಕಿದ್ಮೇಲೆ ಖಾರ ಮತ್ತು ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪನೇ ಸಾಕು, ಜಾಸ್ತಿ ಎಣ್ಣೆ, ಖಾರ, ಮಸಾಲೆ ಐಟಮ್ಸ್ ಏನೂ ಬೇಡ ಫ್ರೆಂಡ್ಸ್. ಸ್ವಲ್ಪನೇ ಹಾಕಿ. ಇದಕ್ಕೆ ಜಾಸ್ತಿ ಏನೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಕ್ರಿಸ್ಪಿಯಾದ ನಾವು ಪೇಪರ್ ಅವಲಕ್ಕಿನೂ ತೊಗೊಂಡಿದ್ದೀವಿ, ಈ ಕಡೆ ಮಖಾನೂ ಕ್ರಿಸ್ಪಿಯಾಗಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ.
ಸೊ ಮಸಾಲೆ ಗಿಸಾಲೆ ಏನೂ ಹಾಕಕ್ಕೆ ಹೋಗಬೇಡಿ. ಹೀಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆಲ್ಲ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಒಗ್ಗರಣೆ ಆದಮೇಲೆ ಹುರಿದಿಟ್ಕೊಂಡಿರೋ ಮಖಾನ ಮತ್ತು ಪೇಪರ್ ಅವಲಕ್ಕಿ ನಿಧಾನಕ್ಕೆ ಹಾಕಿ, ಎಷ್ಟು ಸಣ್ಣ ಉರಿಯಲ್ಲಿ ಇಟ್ಟು ಚೂಡ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ. ಜೋರು ಹೈ ಫ್ಲೇಮ್ ಲೆವೆಲ್ ಇಡಬೇಡಿ. ಈಗ ನಿಧಾನಕ್ಕೆ ಎರಡು ತೆಳಗಿಂದ ಮೇಲೆ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ. ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೋತೀರಾ ಅಷ್ಟು ಚೆನ್ನಾಗಿ ಚೂಡ ಬರುತ್ತೆ. ನೋಡಿ ಸ್ಲೋ ಫ್ಲೇಮ್ ಇಟ್ಟು ಎಲ್ಲ ನಿಧಾನಕ್ಕೆ ಕಲಸಿ. ಸೀದು ಹೋಗಂಗೆ ಜೋರಾಗಿ ಇಡಬೇಡಿ ಒಗ್ಗರಣೆ. ಖಾರ ಎಲ್ಲ ಕಪ್ಪಗಾಗ್ಬಿಡುತ್ತೆ ಬೇಗ. ಸಣ್ಣ ಫ್ಲೇಮಲ್ಲಿಟ್ಟು ಬೇಗನೆ ಎಲ್ಲ ಹಾಕಿ ತಿರ್ಕೊಂಬಿಡಿ. ಈಗ ನೋಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪಲ್ಲ ಇದು, ಸಕ್ಕರೆ ಪುಡಿ. 1-2 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಿ. ವೆರಿ ಟೇಸ್ಟಿ ಮತ್ತು ಇಷ್ಟು ರುಚಿ ಕೊಡುತ್ತೆ ಅಂದರೆ ಇದು ಮಖಾನ ಚೂಡಕ್ಕೆ. ಮರಿದೇನೆ ಸಕ್ಕರೆ ಪುಡಿ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ. ಎರಡೂ ಹಾಕಿ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಜೋರಾಗಿ ಕಲಿಸ್ಕೋಬೇಡಿ, ಒಡೆದು ಬಿಡ್ತಾವೆ ಪೇಪರ್ ಅವಲಕ್ಕಿ. ನಿಧಾನಕ್ಕೆ ಕಲಿಸ್ಕೊಂಡು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೌಂಡ್ ಅಂತೂ ಬರ್ತಾಯಿತ್ತು, ಸೌಂಡ್ ಕೇಳಿಸ್ತಾ ಇಲ್ಲ. ಸೌಂಡ್ ಮೀಟ್ ಮಾಡಿದ್ದೀನಿ ಅನಿಸುತ್ತೆ. ನೋಡಿ ಸಖತ್ತಾಗಿ ಬಂದಿದೆ. ಒಳಗೆಲ್ಲ ಡ್ರೈ ಫ್ರೂಟ್ಸ್ ಇದೆ. ಇನ್ನೂ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಅದೆಲ್ಲ ಹಾಕೋಬೋದು. ನಾನು ಬರೀ ಕಾಜು ಬಾದಾಮ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡಿರಿ. ಇಂಗು ಮತ್ತು ಸಕ್ಕರೆ ಮರಿಬೇಡಿ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಹೆಂಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿ, ಪ್ರೋಟೀನು ಮತ್ತು ಒಳ್ಳೆ ಫೈಬರ್ ಇರೋದು. ಮರಿದೇನೆ ಮಕ್ಕಳಿಗೆ ಕೊಡಿ ಮತ್ತು ಹಿರಿಯರಿಗೂ ಕೊಡಿ. ಮೋಷನ್ ಪ್ರಾಬ್ಲಮ್ ಇದ್ದವರಿಗಂತೂ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಪೋರ್ಟ್